ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಬೃಹತ್ ಪ್ರತಿಭಟನೆ. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯ. ಇದು ಭ್ರಷ್ಟ ಸರ್ಕಾರವನ್ನು ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ದಲಿತ ಪ್ರಗತಿಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ. ಇಂಡಿ ಪಟ್ಟಣದಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ದಲಿತ ಪ್ರಗತಿಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಯಿತು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಈ ಒಂದು ವೇದಿಕೆ ಮುಖಾಂತರ ನಾವು ಕೇಂದ್ರ ಸರ್ಕಾರಕ್ಕೆ ಬಹಳ ಏನಂತಂದ್ರೆ ಗಂಭೀರವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಏನಂತಂದ್ರೆ ಮೊಟ್ಟ ಮೊದಲನೇದಾಗಿ ಏನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗಳಾಗಿರ್ತಕ್ಕಂಥ NTA ನಡೆಸ್ತಕ್ಕಂಥ ನೀಟ್ ಪರೀಕ್ಷೆ ಏನಿದೆಯಲ್ಲ, ಇದು ಬಹಳ ಪಾರದರ್ಶಕದಿಂದ ಮತ್ತು ಗುಣಮಟ್ಟದಿಂದ ನಡೆಸಬೇಕು. ಮತ್ತೆ ಈಗಾಗಲೇ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರ್ತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಕ್ಕಂಥ ಎಲ್ಲರನ್ನ ಏನಂತಂದ್ರೆ ಅವರಿಗೆ ಅಮಾನತು ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಪೂರ್ತಿ ಡಿಸ್ಮಿಸ್ ಮಾಡಬೇಕು. ಆಮೇಲೆ ಆ NTA ಏನಿದೆಯಲ್ಲ, ಏನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ, ಅದನ್ನ ಪುನರ್ರಚನೆ ಮಾಡಬೇಕು. ಆಮೇಲೆ ಏನಂತಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಮುಂದುವರೆದ ಏನಂತಂದ್ರೆ ಏನಾದ್ರೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಯಾವ ಕ್ರಮ ಜರುಗಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಏನಂತಂದ್ರೆ ಇದಕ್ಕಿಂತ ಉಗ್ರವಾದ ಹೋರಾಟಕ್ಕೆ ಎಣೆಯಾಗ್ತಕ್ಕಂಥದ್ದು. ಕೇಂದ್ರ ಸರ್ಕಾರಕ್ಕೆ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದ್ದು, ಅದರ ವಿರುದ್ಧ ಇಂದು ಇಂಡಿ ನಗರದಲ್ಲಿ ದಲಿತ ಪ್ರಗತಿಪರ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ ನಡೆಸಿತು. ನಾವು ಏನು ಅನ್ಯಾಯ ವಿರುದ್ಧ ಧ್ವನಿ ಎತ್ತಲಿಲ್ಲ ಅಂದ್ರೆ ಯಾವ ಪರಿಸ್ಥಿತಿ ಅಂತ ನಿಮ್ಗೆಲ್ಲ ಗೊತ್ತದ. ಮತ್ತೆ ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ, ನೀಟ್ ಎಕ್ಸಾಮ್ ಲೀಕ್ ಆದ ಬಳಿಕ ಯಾರು ಕ್ವಶನ್ ಮಾಡ್ತಾರೆ ಅಂದ್ರೆ ಭಾರತ ದೇಶದ ಯೂತ್ ಕ್ವಶನ್ ಮಾಡಕ್ಕಿಂತ ಮೊದಲ USA ಕೂತ ಅಭಿಜಿತ್ ದೀಪ್ಗೆ ಅವರು ಭಾರತ ದೇಶಕ್ಕೆ ಕ್ವಶನ್ ಮಾಡ್ತಾರೆ. ಇದು ನಮ್ಗೆ ನಾಚಿಕೆ ಆಗ್ಬೇಕು. ಇವತ್ತಿನ ದಿನ ಈ ವಿಷಯ ನಮ್ಗೆ ನಾಚಿಕೆ ಆಗ್ಬೇಕು. ಅವ್ರೊಬ್ಬ ಭಾರತೀಯರು, ಬಟ್ ಅವ್ರು ಭಾರತ ಬಿಟ್ಟು ವಿದೇಶದಲ್ಲಿದ್ರು, ಒಂದ್ ಯಾವ್ದೋ ಒಂದು ಅವರು ಕೆಲ್ಸದ ಮ್ಯಾಗ, ಬಟ್ ನಾವು ಭಾರತ ಒಳಗಿದ್ದು ಅದ್ರ ನಾವು ಪ್ರಶ್ನೆ ಎತ್ತಲಕ್ಕ ಆಗಿದ್ದಿಲ್ಲ ವಿಷಯ. ಇವತ್ತಿನ ದಿನ ಎಲ್ಲ ಮುಂದೆ ಬರುವ 2029ನೇ ಚುನಾವಣೆಯಲ್ಲಿ ನಾವು ಕಾಕ್ರೋಚ್ ಏನನ್ನೋದು ಇಡೀ ದೇಶದಂತ ತೋರಿಸಿ ನಾವು ಇತಿಹಾಸ ಸೃಷ್ಟಿ ಮಾಡ್ತೇವೆ ಎಂದು ಇವತ್ತಿನ ದಿನ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯವನ್ನು ಖಂಡಿಸಿದರು. ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಆಟವಾಡಿರುವ ಈ ಪ್ರಕರಣದ ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ನಾವು ಮಾಡ್ತಾ ಇರೋದು ಕೆಲಸ ಏನೈತಲ್ಲ, ಇದು ಬರ್ತಕ್ಕಂಥ ಪೀಳಿ. ಈಗ ನಾವು ಓದ್ತಾ ಇದೀವಿ, ಈಗ ನಾವು ಸಣ್ಣೋರ್ದಿಂದ ಈಗ ಎಜುಕೇಶನ್ ಏನ್ ಸಿಸ್ಟಮ್ ನಲ್ಲಿ ನಡೀತಾ ಇದೆ ಅಂದ್ರ ಇದು ಎಲ್ಲ ರೊಕ್ಕದ ಆಟ ಐತೆ. ಒಂದ್ ನೀಟ್ ಎಕ್ಸಾಮ್ ಕುಂದಿರ್ಬೇಕಂದ್ರೆ 2 ಕೋಟಿ 3 ಕೋಟಿ 4 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇನ್ನೂ ಆದ್ರೂ ಏನೈತಿ, ಸರ್ಕಾರ ಬಡವರ ಮಕ್ಕಳು ಅಲ್ಲಿ ತನಕ ಹೋಗ್ಬೇಕಾದ್ರೆ ಕಷ್ಟ. ಈಗ ಇಂಥದ್ರಲ್ಲಿ ಈ ಸರ್ಕಾರ ಏನೈತಿ, ಭ್ರಷ್ಟ ಸರ್ಕಾರ, ನಮ್ಮ ಎಜುಕೇಶನ್ ಮಿನಿಸ್ಟರ್ಗೆ ಇಸ್ತಫಾ ಕೊಡು ಅನ್ನೋ ಇವ್ರು ಏನೈತಿ ಎಲ್ಲ ಇಸ್ತಫಾ ಕೊಡ್ಲಕ್ ತಯಾರಿಲ್ಲ. ಇವ್ರು ಹಠ ಹಿಡಿದು ಈ ಸರ್ಕಾರ ಏನೈತಿ ತನ್ನ ಹಠವನ್ನೇ ಮುಂದೆ ಸಾಗಿಸ್ತಾ ಇದೆ. ನಾನು ಇವತ್ತು ಹೇಳೋದೇನಂದ್ರ ಇದು ಭ್ರಷ್ಟ ಸರ್ಕಾರವನ್ನು ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಮುಂದೇನದ ನೀಟ್ ಎಕ್ಸಾಮ್ ಯಾವುದೇ ಎಕ್ಸಾಮ್ ಬರಲಿ ಸರಿಯಾಗಿ ಬರೋ ಮುಂದಿನ ದಿನಮಾನದಾಗ ಸರಿಯಾಗಿ ನಡಿಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ. ಇದೇ ವೇಳೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಕುರಿತು ಸಮಗ್ರ ಮತ್ತು ಪಾರದರ್ಶಕ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಈ ಒಂದು ಪ್ರಕರಣದ ನೈತಿಕ ಹೊಣೆಯನ್ನು ಕೇಂದ್ರ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು ಹಾಗೂ
ಏನಂತಂದರೆ ವಿಜ್ಞಾನಿಗಳಾಗಿರ್ತಕ್ಕಂಥ ಸೋನಮ್ ವಾಂಗ್ಚುಕ್ ಅವರ ನೇತೃತ್ವದಲ್ಲಿ ನಡೆತಿರ್ತಕ್ಕಂಥ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆತಿರ್ತಕ್ಕಂಥ ವಿದ್ಯಾರ್ಥಿಗಳ ಹೋರಾಟಕ್ಕೆ ಬೆಂಬಲಾರ್ಥವಾಗಿ ನಾವು ಇವತ್ತು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ವಿ. ನಮ್ಮ ಪ್ರಮುಖ ಬೇಡಿಕೆಗಳೇನಪ್ಪ ಅಂತಂದರೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಗಳು ನಡೆಸ್ತಕ್ಕಂಥ ಈ ಒಂದು ನೀಟ್ ಪರೀಕ್ಷೆಗಳು ಪದೇ ಪದೇ ಸೋರಿಕೆ ಆಗಿರ್ತಕ್ಕಂಥದ್ದು, ಇದು ಎಲ್ಲ ಒಂದು ಕಡೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆ ತರುವಂಥದ್ದು ಮತ್ತು ಸಂವಿಧಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳು ಏನೇನಪ್ಪ ಇದಾವೆ ಅಂತಂದರೆ ಮೊಟ್ಟ ಮೊದಲನೇದಾಗಿ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು. ಆಮೇಲೆ ಇದೇನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಇದೆಯಲ್ಲ ಇದು ಪುನರ್ರಚನೆ ಆಗಬೇಕು. ಆಮೇಲೆ ಇನ್ನೊಂದೇನೆಂದರೆ ಇದಕ್ಕೆ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು, ಆಗಿರ್ತಕ್ಕಂಥ ಪ್ರಕರಣದ ಸ್ವತಂತ್ರ ನ್ಯಾಯಾಂಗ ತನಿಖೆ ಆಗಬೇಕು. ಆಮೇಲೆ ಏನು ಈ ಒಂದು ಪ್ರಕರಣದಲ್ಲಿ ಇನ್ನೊಂದು 22 ಜನ ವಿದ್ಯಾರ್ಥಿಗಳೇನು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರಿಗೆ ಸೂಕ್ತ ಪರಿಹಾರನ ಕೊಡಬೇಕು ಅಂಥೇಳಿ ನಾವು ಇವತ್ತು ಮಾನ್ಯ AC ಸಾಹೇಬ್ರ ಮುಖಾಂತರ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಒಟ್ಟಾರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣವನ್ನು ಖಂಡಿಸಿ ಇಂಡಿಯಲ್ಲಿ ನಡೆದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತು. ಪಬ್ಲಿಕ್ ಪಂಚ್ ನ್ಯೂಸ್ ಕನ್ನಡ, ಇಂಡಿ.